ಕ್ವಶನ್ ನಂಬರ್ 6. 165 ಸೆಂಟಿಮೀಟರ್ ಮತ್ತು 210 ಸೆಂಟಿಮೀಟರ್ ಅಳೆಯಲು ಬಳಸಬಹುದಾದ ಅತ್ಯಂತ ದೊಡ್ಡ ಅಳತೆಗೋಲಿನ ಅಳತೆ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಕೊಟ್ಟಂಥ ದತ್ತಾಂಶಗಳ ಮೊದಲು ಏನು ಮಾಡಬೇಕು, ಏರಿಕೆ ಮೊದಲೇ ಬರ್ಕೋಬೇಕು. ಅಂದರೆ ಏರಿಕೆ ಕ್ರಮಗಳು ಅಂದರೆ ಏನು, ಏರಿಕೆ ಕ್ರಮ ಅಂದರೆ ಮೊದಲು ಸಾಲ ಬರೀಬೇಕು, ಹೌದಲ್ಲ. ಇವೆರಡರಲ್ಲಿ ಸಾಲದ ಯಾವುದು, 165 ಸೆಂಟಿಮೀಟರ್, ಆಮೇಲೆ 210 ಸೆಂಟಿಮೀಟರ್. ನಾವು 165 ಮತ್ತು 210 ಮೋಸ ತೆಗೆದೇವಂದ್ರೆ ನಾವು ಸೆಂಟಿಮೀಟರ್ದಲ್ಲಿ ತೆಗ್ದಂಗೆ ಆಗ್ತದೆ, ಹೌದಾ. ಅಂದ್ರೆ 165 ಮತ್ತು 210 2 ಸೆಂಟಿಮೀಟರ್ ತೆಗೆದಾವೆ. 165 / 210. ನಾವು ಭಾಗಾಕಾರ ವಿಧಾನದಿಂದ ಮೊಸವನ್ನು ಕಂಡು ಹಿಡ್ಲಕತ್ತೀವಿ. 165 ಬಂದರೆ 165, 5 ಉಳಿತು, ಕೈಲ 1, 6 1 7 ಆಯಿತು. 17 7 ಹೋದ್ರೆ 4, ಕೈಲ 1 0, 1 1 2 2 ಹೋದ್ರೆ 0 ಆಯಿತು, ಹೌದಲ್ಲ. ಆಮೇಲೆ 165 ಇಲ್ಲಿ ಹಚ್ಕೊಂಡು 45 ಮಗ್ಗಿಯೊಳಗೆ ಎಷ್ಟಲೇ ಆಗ್ತದೆ, 45 ಮೂರಲೇ ಎಷ್ಟು, 135. 5 5 ಹೋದ್ರೆ 0, 6 3 ಹೋದ್ರೆ 3, ಕೈಲ 1. ಆಮೇಲೆ 45 ಇಲ್ಲಿ ಹಚ್ಕೋರಿ, ಎಷ್ಟಲೇ 30 ಒಂದಲೇ 30, 5 ಉಳಿತು, 4 3 ಹೋದ್ರೆ 1 ಉಳಿತು. ಇಲ್ಲಿ ಹಚ್ಕೊಂಡು ಈ 30 ಇಲ್ಲಿ ಹಚ್ಕೋರಿ, 15 2ಲೇ 30, 0 0 ಉಳಿತು. ಇದು ಏನಾಯಿತು, HCF ಆಯಿತು, ಅಂದ್ರೆ ಮೋಸ ಆಯಿತು, HCF, ಹೌದಲ್ಲ. ಈ HCF ಈ ಮೋಸವನ್ನೇ ನಮಗೆ ಬೇಕಾದಂಥ ಅಳತೆ ಆಗ್ತದೆ, ಅದು ಸೆಂಟಿಮೀಟ್ರದಲ್ಲಿ ಅದು. ದ ರೈಟ್ ಆಪ್ಷನ್ಸ್ ಸಿ, ರೈಟ್ ಆಪ್ಷನ್ ಸಿ. ಕ್ವಶನ್ ನಂಬರ್ 7. ಒಂದು ರೈಲು ಎ ನಿಲ್ದಾಣವನ್ನು ರಾತ್ರಿ 9:30ಕ್ಕೆ ಬಿಟ್ಟು ಬಿ ನಿಲ್ದಾಣವನ್ನು ಮರುದಿನ ಬೆಳಗ್ಗೆ 5:15ಕ್ಕೆ ತಲುಪಿದರೆ ಪ್ರಯಾಣಿಸಿದ ಸಮಯ ಎಷ್ಟು ಅಂತ ಕೇಳ್ತಾರೆ. ಅಂದರೆ ನಾನೇನು ಮಾಡೀನಿ ಇಲ್ಲಿ ನಿಮಗೆ ಹೇಳಿದ್ದೆ, ನಾನು 12ರವರೆಗೆ ಲೆಕ್ಕಾಚಾರ ಮಾಡಿರಿ, ಮತ್ತು 12ರವರೆಗೆ ಮತ್ತೆ ನೆಕ್ಸ್ಟ್ ಲೆಕ್ಕಾಚಾರ ಮಾಡೋಕ್ಕೆ ಬರ್ತದೆ, ಹೌದಲ್ಲ. ಅಂದ್ರೆ 12ರವರೆಗೆ ಹೆಂಗೆ ಮಾಡ್ಬೇಕು ನಾವು, 12ರವರೆಗೆ ಅಂದರೆ ಯಾವ 12ರವರೆಗೆ, ರಾತ್ರಿ 9:30ಕ್ಕೆ ಟ್ರೈನವನ್ನು ಬಿಡ್ತದೆ, ರಾತ್ರಿ 12ರವರೆಗೆ ಎಷ್ಟಾಗ್ತದೆ ಅಷ್ಟೇ ಲೆಕ್ಕಾಚಾರ ಮಾಡಿರಿ. ಅಂದರೆ ರಾತ್ರಿ 12ರವರೆಗೆ, ರಾತ್ರಿ 12ರವರೆಗೆ ಅಂದರೆ 12 ಗಂಟೆಯಲ್ಲಿ 12 ಗಂಟೆ ಮೈನಸ್ 9 ಗಂಟೆ 30 ನಿಮಿಷವನ್ನು ಮೈನಸ್ ಮಾಡಬೇಕು. 9 ಗಂಟೆ 30 ನಿಮಿಷ ಮೈನಸ್ ಮಾಡಬೇಕು. 12 ಗಂಟೆನ ಹೆಂಗೆ ಬರ್ಕೋಬೇಕು ನಾವು, 11 ಗಂಟೆ 60 ನಿಮಿಷವನ್ನು ನಾವು ಬರ್ಕೋಬೋದು. ಇದನ್ನು 11 ಗಂಟೆ 60 ನಿಮಿಷ ಅಂದರೆ 12 ಗಂಟೆ ಆಗ್ತದನಿಲ್ಲೋ, ಆಗ್ತದ. ಅಂದರೆ ಇದರಲ್ಲಿ ಏನು ಮಾಡಬೇಕು, 9 ಗಂಟೆ 30 ನಿಮಿಷವನ್ನು ಮೈನಸ್ ಮಾಡಬೇಕು. ಅಂದರೆ ಯಾಕಂದ್ರೆ ಸಮಯದ ಲೆಕ್ಕಗಳಲ್ಲಿ ಗಂಟೆ ಗಂಟೆಯಲ್ಲೇ ಕಳಿಬೇಕು, ನಿಮಿಷ ನಿಮಿಷದಲ್ಲೇ ಕಳಿಬೇಕು, ಸೆಕೆಂಡ್ ಸೆಕೆಂಡದಲ್ಲೇ ಕಳಿಬೇಕು. ಆಮೇಲೆ ನಿಮಿಷಕ್ಕೆ ನಿಮಿಷನೇ ಬಂತು, 0 0 0, 6ರಲ್ಲಿ 3 ಹೋದ್ರೆ 3 ಉಳಿತು. ಇನ್ನು 11ರಲ್ಲಿ 9 ಹೋದ್ರೆ 11ರಲ್ಲಿ 9 ಹೋದ್ರೆ 2 ಗಂಟೆ, 2 ಗಂಟೆ ಉಳಿತು, ಕೆಲವೊಂದು 0 ಅಂದರೆ 2 ಗಂಟೆ ಉಳಿತು. ಇದು ಎಲ್ಲಿವರೆಗೆ, ಇದು ರಾತ್ರಿ 12ರವರೆಗೆ 2 ಗಂಟೆ 30 ನಿಮಿಷವನ್ನು ಸಮಯವನ್ನು ತಗೊಂಡ್ರು. ಇನ್ನು ರಾತ್ರಿ 12ರಿಂದ ಎಲ್ಲಿವರೆಗೆ ಹೋಗ್ತಾನವ, 5 ಗಂಟೆ 15 ನಿಮಿಷ, ಹೌದಲ್ಲ. ರಾತ್ರಿ 12ರಿಂದ ರಾತ್ರಿ 12ರಿಂದ ಎಲ್ಲಿಯವರೆಗೆ
5 ಗಂಟೆ 15 ನಿಮಿಷದವರೆಗೆ ಎಷ್ಟಾಗ್ತದಪ್ಪ ಟೈಮ? 12ರಿಂದ 5 ಗಂಟೆ 15 ನಿಮಿಷ ಅಂದರೆ 5 ಗಂಟೆ 15 ನಿಮಿಷನೇ ಆಗ್ತದೆ. ಎಷ್ಟಾಗ್ತದೆ? 5 ಗಂಟೆ 15 ನಿಮಿಷ ಆಗ್ತದೆ. ಒಟ್ಟು ಪ್ರಯಾಣಿಸಿದ ಕಾಲಾವಧಿ ಎಷ್ಟಾಗ್ತದೆ ನೋಡ್ರಿ. ಅಂದರೆ ಎರಡು ಕೂಡಿಸಿ ಬಿಡಬೇಕು. 12ರಿಂದ ಆಚೆಗೆ ಇದ್ದಿದ್ದಿನ ಟೈಮ, 12ರ ಈಚೆಗಿನ ಟೈಮ ಎರಡು ಏನು ಮಾಡಬೇಕು? ಪ್ಲಸ್ ಮಾಡಿಬಿಡ್ರಿ. ಅಂದ್ರೆ ಎಷ್ಟಾಗ್ತದೆ? ಅಂದರೆ 2 ಗಂಟೆ 30 ನಿಮಿಷ ಪ್ಲಸ್ 5 ಗಂಟೆ 15 ನಿಮಿಷ ಇವೆರಡು ಏನು ಮಾಡಬೇಕು? ಪ್ಲಸ್ ಮಾಡಿಬಿಡ್ರಿ. ಅಂದ್ರೆ ನಿಮಿಷಕ್ಕೆ ನಿಮಿಷನೇ ಬರ್ತದೆ. 5 3 1 4 ಗಂಟೆಗೆ ಗಂಟೆ ಆಯಿತು. 5 6 7 ಗಂಟೆ 45 ನಿಮಿಷ ಆಗ್ತದೆ. ಎಷ್ಟಾಗ್ತದೆ? 7 ಗಂಟೆ 45 ನಿಮಿಷ. ದ ರೈಟ್ ಆಪ್ಷನ್ಸ್ ಎಷ್ಟು? 7 ಗಂಟೆ 45 ನಿಮಿಷ ಬಿ ಆಗ್ತದೆ. ದ ರೈಟ್ ಆಪ್ಷನ್ಸ್ ಬಿ. ಹಾಂ, ಕ್ವಶನ್ ನಂಬರ್ 8. ಒಂದು ವಸ್ತುವಿನ ಬೆಲೆ 150 ರು. ಅದನ್ನು 10% ಹಾನಿಯಲ್ಲಿ ಮಾರಿದರೆ ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಹಾನಿ ಅಂದರೆ ಏನು? ನಷ್ಟ. ಹೌದಲ್ಲ? ನಷ್ಟಕ್ಕೆ ಮಾರಿದಾಗ ಮಾರಾಟ ಬೆಲೆ ತಗೋಬೇಕು ಇಲ್ಲಿ. ಅಂದರೆ ನಷ್ಟಕ್ಕೆ ಮಾರಿದಾಗ ಮಾರಾಟ ಬೆಲೆ. ನಷ್ಟಕ್ಕೆ ಮಾರಿದಾಗ ಮಾರಾಟ ಬೆಲೆ ಸೂತ್ರ ಏನು? 100 ಮೈನಸ್ ನಷ್ಟ, 100 ಮೈನಸ್ ಸರಸವಾಗಲೇ 100 ಇಂಟು ಅಸಲು ಬೆಲೆ. 100 ಇಂಟು ಅಸಲು ಬೆಲೆ. ಅಬೆ ಅಂದರೆ ಅಸಲು ಬೆಲೆ ಅಂತ ತಿಳ್ಕೊಬೇಕು. ಹೌದಾ? ಅಂದರೆ ಈಕ್ವಲ್ ಟು 100 ಮೈನಸ್ ನಷ್ಟ. ಎಷ್ಟು ನಷ್ಟ ಆಗ್ಯದ ಅವರಿಗೆ? 10% ನಷ್ಟ ಆಗ್ಯದ. ಅಂದ್ರೆ 10/100. ಅಸಲು ಬೆಲೆ ಎಷ್ಟದ? 150. 150. ಇದನ್ನು ಸ್ಥಳೀಕರಿಸ್ಕೊಂಡ್ಬಿಟ್ರೆ ನಮ್ಮ ಉತ್ತರವನ್ನು ಬಂದಂಗೆ ಆಗ್ತದೆ. ಅಂದರೆ ಈಕ್ವಲ್ ಟು 90/100 150. 0 ಹೋಯಿತು. ಈ 0 ಹೋಯಿತು. 15 9 ಎಷ್ಟು? 135 ರೂಪಾಯಿ. ಇಷ್ಟ ಆಗ್ತದೆ. ದ ರೈಟ್ ಆಪ್ಷನ್ಸ್ ಸಿ. ರೈಟ್ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 9. ಅ ನಗರದಿಂದ ಬ ನಗರಕ್ಕೆ ಒಂದು ಬಸ್ಸು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿದೆ. ಅದು ಒಟ್ಟು ದೂರದ ಅರ್ಧವನ್ನು 3 ಗಂಟೆಯಲ್ಲಿ ಅಥವಾ 3 ಗಂಟೆ ಸಾಗಿದರೆ ನಗರಗಳ ನಡುವಿನ ದೂರವೆಷ್ಟು ಅಂತ ಕೇಳ್ತಾರೆ. ಅಂದರೆ 1 ಗಂಟೆ ಅಂದರೆ ಎಷ್ಟು? ನಮಗಂತೂ ಗೊತ್ತದ. 1 ಗಂಟೆ ಅಂದರೆ ನಿಮಿಷದಲ್ಲಿ ಹೇಳಬೇಕಾಗಿತ್ತು ಅಂದ್ರೆ 60 ನಿಮಿಷ. ಒಂದು ಗಂಟೆ ಅಂದ್ರೆ 60 ನಿಮಿಷ. ಇದು ನಮ್ಗೆ ಗೊತ್ತದ. ನಮಗೆ ಹೌದಲ್ಲ? ದೂರ ಬಸ್ಸು ಒಟ್ಟು ಚಲಿಸಿದ ದೂರ ಎಷ್ಟು? ಒಟ್ಟು ಚಲಿಸಿದ ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಕಾಲ ಮಾಡ್ಕೋತೀವಿ. ವೇಗ ಇಂಟು ಕಾಲ. ಹೌದನಲ್ಲೋ? ವೇಗ ಇಂಟು ಕಾಲ. ವೇಗ ಎಷ್ಟದಪ್ಪ? 60 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ. ಅಂದ್ರೆ 60 ಇಂಟು ಕಾಲ ಎಷ್ಟು ಕೊಟ್ಟಾರ? 3 ಗಂಟೆಗಳಲ್ಲಿ ಕ್ರಮಿಸ್ತದೆ. 6 3 18 0 0 ಏನಾಯ್ತಿದು? ಕಿಲೋಮೀಟರ್. ಪ್ರಶ್ನೆ ಇನ್ನೊಂದು ಕೂರಬೇಕಂದ್ರೆ, ಅ ನಗರದಿಂದ ಬ ನಗರಕ್ಕೆ ಒಂದು ಬಸ್ಸು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಅದು ಒಟ್ಟು ದೂರದ ಅರ್ಧವನ್ನು 3 ಗಂಟೆಗಳಲ್ಲಿ ಸಾಗಿದರೆ ನಾವು ಮತ್ತು ಅರ್ಧ ಅಂತಿರಲ್ಲ. ಮತ್ತು ಇಲ್ಲೇನು ಮಾಡಿದ್ರೆ ನೀವು ಮೊದಲು 3 ತಕ್ಕೋರಿ, ಬಂದಿದ್ದಕ್ಕೆ ಅರ್ಧ ಮಾಡೋಣ ಅಂತ.
ಹೌದಲ್ಲ. ಇನ್ನೇನಂತಾರೆ, ಅರ್ಧದು, ದೂರದ ಅರ್ಧ ಅಂತಾರೆ. ಅವ್ರೇನಂತಾರೆ, ದೂರದ ಅರ್ಧವನ್ನು ಅಂತಾರೆ. ದೂರದ ಅರ್ಧವನ್ನು ಅಂತಾರೆ. ದೂರದ ಅರ್ಧ ಅಂದ್ರೆ ದೂರದ ಅರ್ಧ. ದೂರದ ಅರ್ಧ ಅಂದ್ರೆ ಏನು? ಅರ್ಧ ಭಾಗ ಮಾಡಬೇಕು. 180 ಡಿವೈಡೆಡ್ ಬೈ ಅರ್ಧ ಅಂದ್ರೆ 1/2. ಅರ್ಧ ಅಂದರೆ 1/2 ಅಂದ್ರೆ ನಾವು ಏನು ಮಾಡ್ಕೋಬೇಕು? ಇದನ್ನು 180 ಇಲ್ಲಿ ಭಾಗಾಕಾರ ಅದ, ಗುಣಾಕಾರ ಮಾಡ್ಕೊಂಡೀವಿ. 1/2 ಇದ್ದಿದ್ದು 2 1/2 ಮಾಡ್ಕೊಂಡೀವಿ. ಈಕ್ವಲ್ ಟು ಇದಕ್ಕಂತೂ ಬೆಲೆ ಇಲ್ಲ. 18 2 36 0 0. ಏನಿದು? ಕಿಲೋಮೀಟರ್. ದ ರೈಟ್ ಆಪ್ಷನ್ಸ್ ಎಷ್ಟು? ರೈಟ್ ಆಪ್ಷನ್ಸ್ ಡಿ. ನೋಡ್ರಿ, ಈ ಲೆಕ್ಕವನ್ನು ಸರಳೀಕರಿಸೋ ಲೆಕ್ಕ ಇದು. ಸಿಂಪ್ಲಿಫಿಕೇಶನ್ ಅಂತೀವಲ್ಲ ಆ ಲೆಕ್ಕ. ಈಕ್ವಲ್ ಟು 0.3 ಪ್ಲಸ್ 0.5 ಎರಡು ಕೂಡಿಸ್ರೆ ಬದಲು ನೋಡೋಣ ಎಷ್ಟಾಗ್ತದೆ? 0.3 0.5 5 6 7 8 0.8 ಹೌದಲ್ಲ, ಭಾಗಲೇ 0.2 ಸರಸವಾಗಿ ಇವೆರಡು ಕೂಡಿಸ್ರಿ 0.5 ಭಾಗಲೇ 0.5 ಈಕ್ವಲ್ ಟು 0.8. ಒಂದು ಸ್ಟೆಪ್ ಹೆಚ್ಚಿಗೆ ಮಾಡ್ತೀನಿ ನೋಡ್ರಿ. ಭಾಗಾಕಾರದಿದ್ದು ಏನು ಮಾಡಬೇಕು? ನಾವು ಈ ತನಕ ಬರ್ಕೋತೀವಲ್ಲ 0.2 ಭಾಗಾಕಾರ ಆಯ್ತದ. ಸರ್ವಸ್ವ ಭಾಗಲೇ 0.5 ಭಾಗಲೇ 0.5 ಈ ಥರ ಬರ್ಕೋಬೋದು ನಾವು. ಈಕ್ವಲ್ ಟು ಸ್ಥಾನ ಬೆಲೆ ಕೊಟ್ಟುಕೋರಿ ಅಂದರೆ 8/2 ಇಂಟು ಬೇಗಿನ ಸ್ಥಾನ ಬೆಲೆ 10 ಕೆಳಗಿನ 10. ಒಂದೇ ಸ್ಥಾನಗಳಿದ್ದಾಗ ಸ್ಥಾನ ಬೆಲೆ ಕೊಡೋದು ಬೇಕು, ಡೈರೆಕ್ಟಾಗಿ ಪಾಯಿಂಟ್ ಹಾರಿಸ್ಬೋದು. ಆದರೆ ನಾವು ಯಾವ ಥರನಾಗಿ ಪ್ರಾಕ್ಟೀಸನ್ನು ಮಾಡೀವಿ ಅದೇ ಥರನಾಗಿ ಪ್ರಾಕ್ಟೀಸ್ ಮಾಡ್ಕೊತ ಹೋಗೋಣಂತ. ಇನ್ನು 5/5 ಇಂಟು 10 ಇಂಟು 10 ಇಷ್ಟಾಯ್ತಾ? ಇನ್ನು ಈಕ್ವಲ್ ಟು 8 ಇಂಟು 10/2 ಇಂಟು 10 ಇಂಟು ಇದನ್ನ ಈ ಕಡೆ ಆಗಬೇಕಾದ್ರೆ ವೃತ್ತಕ್ರಮ ಆಗ್ತದೆ. 5 10 ಇದ್ದಿದ್ದು ಇದು ಈ 5 10 ಮೇಲೆ ಬರ್ತದೆ. 5 ಇಂಟು 10/5 ಇಂಟು 10 5 ಇಂಟು 10 ಒಂದಲೇ 5 ಇಂಟು 10 ಒಂದಲೇ ಕಂಪ್ಲೀಟ್ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ, ಅದು ಮುಗಿದ ಹೋಯ್ತು ಅದನ್ನು. ಇನ್ನು ಈ 10 ಕ್ಯಾನ್ಸಲ್ ಆಯಿತು. 4 ಒಂದಲೇ 2 ಒಂದಲೇ 2 4 4 ಒಂದಲೇ 4. ನಮ್ಮ ಉತ್ತರ ಎಷ್ಟು? 4. ದ ರೈಟ್ ಆಪ್ಷನ್ಸ್ 4 ಬರಬೇಕು. ಇಲ್ಲಿ 4.00 ಅದಲ್ಲ, ಈ 0ಗೆ ಬೆಲೆ ಇರೋದಲ್ಲ. ರೈಟ್ ಆಪ್ಷನ್ಸ್ ನಾವು ಎ ಅಂತ ಟಿಕ್ ಮಾಡಬೇಕು. ಕ್ವಶನ್ ನಂಬರ್ 10 ಮುಗಿದ್ವಾ?